ನಾನು ಕೂಡ ಶಿವಮೊಗ್ಗದಲ್ಲಿದ್ದೀನಿ. ನನಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜ್ಯ ತಂದೆಯವ್ರ ಮೇಲೆ ನಾನ್ ಬೆಲೆಬಲ್ ವಾರೆಂಟನ್ನು ಕೆಳಗಿನ ಕೋರ್ಟ್ ಇಶ್ಯೂ ಮಾಡಿದೆ ಅಂತಲೂ ಕೂಡ ಗೊತ್ತಾಯ್ತು ನನಗೆ. ಸುಮಾರು 2-2.5 ತಿಂಗಳು ಕೆಳಗೆ ಆದಂಥ ಕಂಪ್ಲೇಂಟು. ಇದರಲ್ಲಿ ಏನೂ ಕೂಡ ಸತ್ಯಾಸತ್ಯತೆ ಇಲ್ಲ. ಬಿ ರಿಪೋರ್ಟ್ ಹಾಕ್ಬೋದು. ಯಾಕೆಂದರೆ ಆ ಸಂತ್ರಸ್ತೆ ಸುಮಾರು 40-50 ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಇದೇ ರೀತಿಯಂಥ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. ಗೌರವಾನ್ವಿತ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆಯಿರುವಂಥ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಹಾಗೆ ಆ್ಯಸ್ ಯೂಶುವಲ್ ನಾವು ಕೂಡ ಇದ್ವಿ. ಆದರೆ ಚುನಾವಣೆ ನಂತರ ಗೌರವಾನ್ವಿತ ರಾಹುಲ್ ಗಾಂಧಿಯವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೊನ್ನೆ BJP ಸರ್ಕಾರದ ಬಗ್ಗೆ 40% ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವರಿಗೆ ಕೋಟಿ ತರಿಸುವಂಥ ಒಂದು ಪ್ರಯತ್ನ ಏನಾಯಿತು. ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನನಗೂ ಗೊತ್ತು ಅಂತ ಗೌರವಾನ್ವಿತ ಕಾಂಗ್ರೆಸ್ ನಾಯಕರು ಹೇಳಿದಂಥ ಹೇಳಿಕೆಗೂ ಅದಾದಮೇಲೆ ನಡೀತಿರೋಂಥ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತಿರಲಿ. ಇದೇನೇ ಅವರ ರಾಜಕೀಯ ಇದು ಯಾವುದೂ ಕೂಡ ಪೂಜ್ಯ ತಂದೆಯವ್ರ ಬಗ್ಗೆ ಹಿಂದೆ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಅವರಿಗೆ ಅಧಿಕಾರಿ ಸ್ಥಾನದಿಂದ ಇಳಿಸುವಂಥ ಪ್ರಯತ್ನ ಇರ್ಬೋದು. ಇವತ್ತು ಕೂಡ ಈ ರೀತಿಯಂಥ ವೈಯಕ್ತಿಕವಾದಂಥ ಒಂದು ರೀತಿಯಂಥ ಘಟನೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವ ಮುಖಾಂತರ ಇವತ್ತು ನಮ್ಮ ಸಂಘಟನೆ ಬಗ್ಗೆ, ನಮ್ಮ ಬೆಳವಣಿಗೆಗಳ ಬಗ್ಗೆ ಏನಾದರೂ ಒಂದು ತುದಿ ಮೂಡಿಸ್ಬೋದು ಅಂತ ಏನೋ ಚಿಂತನೆ ಇದರಿಂದ ಇದ್ದರೆ ನಂಗೆ ವಿಶ್ವಾಸ ಇದೆ. ನ್ಯಾಯಾಂಗ ಇದಕ್ಕೆಲ್ಲದು ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತಿಲ್ಲ. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್. ಅದನ್ನೇ ನಾನು ಹೇಳಿದ್ದು. ಇದೆಲ್ಲಕ್ಕೂ ಬರೋದ್ರಲ್ಲಿ ನಾಳೆ ನಡೆದರೆ ಅದಕ್ಕೂ ಉತ್ತರ ಸಿಗುತ್ತೆ ನಾನು ಅಂದ್ಕೊಂಡಿದ್ದೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ಹಗರಣ ಆಯಿತು. ಅದನಂತರ BJP ದೊಡ್ಡ ಪ್ರಮಾಣದ ಹೋರಾಟ ಕೂಡ ಮಾಡಿದೆ. ಬೇಡ, ನಾನು ಈ ಸಂದರ್ಭದಲ್ಲಿ ನಮಗೆ ಬೆರಳು ತೋರಿಸುವಂಥ ಪ್ರಯತ್ನವನ್ನು ಮಾಡಿದಾಗ ನಾನು ಇದರಿಂದ ಯಾವ ಸಂದರ್ಭ ಉತ್ತರ ಕೊಡಬೇಕು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.